ಈ ಮಧ್ಯೆ ಜೆಡಿಎಸ್ಗೆ ಶಾಕ್ ಕೊಟ್ಟಿದ್ದಾರೆ ಜಿಟಿ ದೇವೇಗೌಡ. ಇವತ್ತಿನ ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಬೆನ್ನಿಗೆ ನಿಂತರು. ಸಿಎಂ ಹೊಗಳುತ್ತಲೇ ಕುಮಾರಸ್ವಾಮಿಯವರಿಗೆ ಜಿಟಿಡಿ ಟಾಂಗ್ ಕೊಟ್ಟರು. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು, ಕುಮಾರಸ್ವಾಮಿ ರಾಜೀನಾಮೆ ಕೊಡು ಅಂದ್ರೆ ಕೊಡ್ತಾರಾ? ತಾಕತ್ತಿದ್ರೆ ಎಫ್ಐಆರ್ ಆದವರೆಲ್ಲ ರಾಜೀನಾಮೆ ಕೊಡ್ಲಿ, ಇದಂತ ಸಿಎಂ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ರು ಜಿಟಿಡಿ. ದಸರಾ ವೇದಿಕೆಯಲ್ಲೇ ಸಿಎಂ ಪರ ಬ್ಯಾಟಿಂಗ್ ಬೀಸಿದ್ರು. ಸಿಎಂ ರಾಜೀನಾಮೆ ಕೇಳ್ತಾ ಇರುವಂತಹ ಮೈತ್ರಿ ನಾಯಕರಿಗೆ, ಸ್ವಪಕ್ಷೀಯರಿಗೆ ಜಿಟಿಡಿ ಸಂದೇಶ ಕೊಟ್ಟರು. ಸ್ವತಃ ಜಿಟಿ ದೇವೇಗೌಡ್ರೆ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಿಟಿ ದೇವೇಗೌಡ್ರೆ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ತಾವಿವತ್ತು ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಮಾತನಾಡಿದ್ದು ಭಾರಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ ಸರ್. ಸಿಎಂ ಬೆನ್ನಿಗೆ ನಿಲ್ತಾ ಇದ್ದೀರಿ. ಸಿಎಂ ವಿರುದ್ಧ ಮೂಡಾ ಹಗರಣದಲ್ಲಿ ಈಗ ದಾಖಲಾಗಿದ್ರು ಕೂಡ ರಾಜೀನಾಮೆ ಕೊಡೋದು ಬೇಡ ಅಂತೀರಿ ಹಾಗಿದ್ರೆ? ಆ ಥರ ಎಲ್ಲ ಮೇಡಮ್. ಅದು ನಾವು ಸಿದ್ದರಾಮಯ್ಯನವರು 1983ರಿಂದ ಈ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಉಪಚುನಾವಣೆ ಸಮೇತವಾಗಿ ಗೆದ್ದು 2 ಬಾರಿ ಅವರು ಉಪಮುಖ್ಯಮಂತ್ರಿಯಾಗಿ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿ, 2 ಬಾರಿ ಮುಖ್ಯಮಂತ್ರಿಯಾಗಿ 15 ಬಜೆಟ್ ಮಂಡಿಸ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಇಲ್ಲಿ ಬಂದಿದ್ದಾರೆ. ಅದು ಚಾಮುಂಡೇಶ್ವರಿಯ ಅನುಗ್ರಹದಿಂದನೇ ಇಷ್ಟೆಲ್ಲ ನೀವು ಬೆಳೆದಿರ್ತಕ್ಕಂಥದ್ದು ಅಂತೇಳಿ ಹಂಪ ನಾಗರಾಜನವ್ರ ಬಗ್ಗೆನೂ ಕೂಡ ಮಾತಾಡಿ, ಇನ್ನೊಂದು ವಿಚಾರ, ಪ್ರತಿನಿತ್ಯ ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದನ್ನು ನೋಡಿ ಒಂದು ಹೋರಾಟ ಆಯಿತು. ಸಿಎಂ ಬಾಮೈದ ರಿಯಲ್ ಎಸ್ಟೇಟ್ ಮಾಡಿದ್ದ, ಜಮೀನು ತಗೊಂಡಿದ್ದ 3 ಎಕರೆ 18 ಗುಂಟೆ, ಅದನ್ನ ಅಕ್ಕನಿಗೆ ದಾನ ಮಾಡ್ದ, ಅದನ್ನ 14 ಸೈಟು ಎಲ್ಲಿ ತಗೋಬೇಕಾಗಿತ್ತು ಅಲ್ಲಿ ತಗೊಳ್ದೆ ಒಳ್ಳೆ ಜಾಗದಲ್ಲಿ ತಗೊಂಡ್ರು ಅಂತೇಳಿ ಒಂದು ಆಪಾದನೆ ಏನು ಬಂದಿದೆ. ಈ ಆಪಾದನೆ ಬಗ್ಗೆ ರಾಜ್ಯಪಾಲರಿಗೆ ದೂರನ್ನು ಏನು ಕೊಟ್ಟರು. ರಾಜ್ಯಪಾಲರು ಒಂದೇ ದಿನದಲ್ಲಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ರು. ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟಲ್ಲಿ ಹೇಳಿದ್ರು. ಹೈಕೋರ್ಟಲ್ಲಿ ರಾಜ್ಯಪಾಲರ ಆದೇಶವನ್ನು ಎತ್ತಿಡಿದಿದ್ದಾರೆ. ಅವರು ಈಗ ಎನ್ಕ್ವೈರಿ ನಡೀತಾ ಇದೆ, ಲೋಕಾಯುಕ್ತ ಎನ್ಕ್ವೈರಿ ನಡೀತಾ ಇದೆ. ನಮ್ಮ ಕೃಷ್ಣ, ಸ್ನೇಹಮಯಿ ಕೃಷ್ಣ ಅವರು ಕೂಡ ಇಡಿಗೂ ಹೋಗಿದ್ದಾರೆ. ಇಡಿ ಮತ್ತೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಯಾವುದೇ ರಾಜ್ಯಪಾಲರಾಗಲಿ ನ್ಯಾಯಾಧೀಶರಾಗಲಿ ರಾಜೀನಾಮೆ ಕೊಡಿ ಅಂತ ಕೇಳಿಲ್ಲ, ಅಥವಾ ಕಸ್ಟಡಿ ತಗೊಳ್ಳಿ ಅಂತ ಕೇಳಿಲ್ಲ. ಕಾನೂನಲ್ಲಿ ಎಫ್ಐಆರ್ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಕಾನೂನಲ್ಲೂ ಇಲ್ಲ. ಅದರಿಂದ ಈಗ ರಾಜೀನಾಮೆ ಕೊಡ್ತಕ್ಕಂಥದ್ದು ಅಗತ್ಯ ಇಲ್ಲ. ಏನು ಇಡಿ ಲೋಕಾಯುಕ್ತ ಎಲ್ಲ ತನಿಖೆ ಮಾಡಿ ತಪ್ಪಿತಸ್ಥರು ಅಂತ ಬಂದಾಗ ಶಿಕ್ಷೆ ಆಗಲಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀನಿ. ಆದ್ರೆ ಜಿಟಿ ದೇವೇಗೌಡ್ರೆ, ತಾವು ಸಿದ್ದರಾಮಯ್ಯವರ ಪರವಾಗಿ ಮಾತನಾಡ್ದಂಗೆ ಅನಿಸ್ತಾ ಇತ್ತು. ಆದ್ರೆ ಕುಮಾರಸ್ವಾಮಿ ಅವರ ಬಗ್ಗೆ ತಾವು ಮಾತನಾಡಿದ್ರಿ. ಆ ಸಂದರ್ಭದಲ್ಲಿ ತಾವು ಹೇಳಿದ್ದು ಅಂದ್ರೆ ಎಫ್ಐಆರ್ ಯಾರ್ಯಾರ ಮೇಲೆ ದಾಖಲಾಗಿದೆಯೋ ಎಲ್ಲರೂ ರಾಜೀನಾಮೆ ಕೇಳ್ಬಿಟ್ರೆ ಕೊಡ್ತಾರಾ ಅನ್ನೋದು. ಎಲ್ಲೋ ಒಂದು ಕಡೆ ಏನ್ ಸಂದೇಶ ರವಾನಿಸಕ್ಕೆ ಹೊರಟರು ಜಿಟಿಡಿ ಅನ್ನುವಂತ ಒಂದು ಸಣ್ಣ ಒಂದು ಪ್ರಶ್ನೆ ಉದ್ಭವ ಆಗತ್ತೆ ಅಂತ ಒಪ್ಕೊಂಡೆ. ನೀವು ಕೇಳ್ತಿರೋ ಪ್ರಶ್ನೆ ಉದ್ಭವ ಸಹಜ. ನಾನೇನು ಹೇಳಿದೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವ್ರನ್ನ ನಿಮ್ಮ ಮಂತ್ರಿಗಳೆಲ್ಲ ದಿನನಿತ್ಯ ರಾಜೀನಾಮೆ ಕೊಡಿ, ನಿಮ್ಮ ಮೇಲೆ ಎಫ್ಐಆರ್ ಇದೆ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಲಿ ಅಂತೇಳಿ ವಿರೋಧ ಪಕ್ಷಗಳು ರಾಜೀನಾಮೆ ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಅಶೋಕ್ ಅವ್ರದ್ದು ಒಂದಿದೆ, ಅವ್ರದ್ದು ತಪ್ಪಾಗಿದೆ, ಅವ್ರು ರಾಜೀನಾಮೆ ಕೊಡಿ ಅಂತಾರೆ. ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಿ ಅಂತಾರೆ. ಎಫ್ಐಆರ್ ಆದ ಕೂಡಲೇ ಯಾರು ರಾಜೀನಾಮೆ ಕೊಡಬೇಕು ಅಂತ ಯಾವ ಕಾನೂನು ಹೇಳಲ್ಲ. ಕುಮಾರಸ್ವಾಮಿಯವರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ, ಅಶೋಕ್ ಕೊಡೋ ಅಗತ್ಯ ಇಲ್ಲ, ಯಡಿಯೂರಪ್ಪ ಕೊಡೋ ಅಗತ್ಯ ಇಲ್ಲ, ಸಿದ್ದರಾಮಯ್ಯ ಕೊಡೋ ಅಗತ್ಯ ಇಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂದ್ರೆ, ಎಫ್ಐಆರ್ ರಾಜೀನಾಮೆ ಕೊಡಬೇಕು ಅಂದ್ರೆ ಮತ್ತೆ ಎಷ್ಟೋ ಜನ ಕ್ಯೂನಲ್ಲಿ ಇರ್ಬೇಕಾಯ್ತದೆ ರಾಜೀನಾಮೆ ಕೊಡಕ್ಕೆ. ಬಟ್ ಜಿಟಿ ದೇವೇಗೌಡ್ರೆ, ದಾಟಿ ಇದೆಯಲ್ಲ ಅದು ಬೇರೆದ್ದೇ ಸಂದೇಶ ರವಾನಿಸ್ತಾ ಇತ್ತ. ತಾಕತ್ತಿದ್ರೆ ಎಫ್ಐಆರ್ ಆದವರೆಲ್ಲ ರಾಜೀನಾಮೆ ಕೊಡ್ಲಿ ಅಂತ ತಾವ್ ಹೇಳ್ತೀರಿ. ಎಲ್ಲೋ ಒಂದು ಕಡೆ ಜಿಟಿ ದೇವೇಗೌಡರಿಗೆ ಮನಸ್ಸಿನ ಒಳಗಡೆ ಏನೋ ಒಂದು ಅಸಮಾಧಾನ ಇದೆಯಾ? ಸ್ವಪಕ್ಷೀಯರ ವಿರುದ್ಧ ಅಸಮಾಧಾನ ಇದೆಯಾ? ಮಿತ್ರ ಪಕ್ಷದ ವಿರುದ್ಧ ಅಸಮಾಧಾನ ಇದೆಯಾ? ಅದೇನಾದ್ರೂ ತಮ್ಮ ಹೇಳಿಕೆಗಳಲ್ಲಿ ಹೊರ ಬಂತ? ನೀವು ಹೇಳ್ತಿರೋ ಸತ್ಯವಾದ ಮಾತು ಕೇಳ್ತಾ ಇದ್ದೀರಿ. ದಿನನಿತ್ಯ ನೋಡಿ 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 ನನಗೆ ಖಂಡಿತ ಅಸಮಾಧಾನ ಏನು, ಬೇಜಾರೇನು, ಇದೇನಪ್ಪ ದಿನನಿತ್ಯ ಒಂದು ಅಭಿವೃದ್ಧಿಗಳ ಬಗ್ಗೆ ಇಲ್ಲವೇ ಇಲ್ಲ.
ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಒಬ್ರಿಗೊಬ್ರು ಅಲ್ಲಿ ಕೇಂದ್ರದಲ್ಲಿ 5 ವರ್ಷ ಬಿಜೆಪಿಗೆ ಅಧಿಕಾರ ಕೊಟ್ಟವ್ರ ಜನ, ಕಾಂಗ್ರೆಸ್ಗೆ 5 ವರ್ಷ ಅಧಿಕಾರ ಕೊಟ್ಟವ್ರೆ. ಇವ್ರು ಮಾಡದೇ ಇದ್ರೆ 5 ವರ್ಷಕ್ಕೆ ಜನ ಮನೆ ಕಳಿಸ್ತಾರೆ. ಅದನ್ನ ಬಿಟ್ಬಿಟ್ಟು ಈ ಆಪಾದನೆಗಳನ್ನೇ ಸುರಿಮಳೆ ಮಾಡ್ಕೊಂಡು ಯಾವುದೇ ಅಭಿವೃದ್ಧಿಗಳು ಮಾಡದೆ, ನಾನು ಅದನ್ನು ಹೇಳಿದೆ, 5 ಗ್ಯಾರಂಟಿ ಕೊಟ್ಟಿದ್ದೀರಿ, ಅಭಿವೃದ್ಧಿ ಮಾಡ್ತಾ ಇಲ್ಲ, ಈಗಲಾದ್ರೂ ಅಭಿವೃದ್ಧಿ ಮಾಡಿ ಅಂತಲೇ ಹೇಳಿದೆ. ಈಗಲಾದ್ರೂ ಅಭಿವೃದ್ಧಿ ಮಾಡಿ ಅಂತಾನೆ ಹೇಳಿದೆ ನಾನು. ಆದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಬಗ್ಗೆ ಸಾಫ್ಟ್ ಕಾರ್ನರ್, ತಮ್ಮ ಪಕ್ಷದ ಬಗ್ಗೆ ಅಸಮಾಧಾನ ಕಂಡು ಬಂದಂಗೆ ಅನಿಸ್ತು. ಎಲ್ಲೋ ಪಕ್ಷದ ನಿಲುವು ಒಂದು, ತಮ್ಮ ನಿಲುವು ಇನ್ನೊಂದು ಅಂತ ಅನಿಸಲ್ವಾ? ಹೆಂಗಾಗುತ್ತೆ ಮೇಡಮ್ ನೀವೇ ಹೇಳಿ. ನಮ್ಮ ಪಕ್ಷ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ ಮೇಡಮ್, ರಾಜಕಾರಣ ಅಧೋಗತಿಗೆ ಹೋಯ್ತಾ ಇದೆ. ರಾಜಕಾರಣ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರೆಲ್ಲ ಹೇಳಿ ಯಾರನ್ನ ಸರಿ ಅಂತಾರೆ. ಆಗ ಜನ ಯಾರನ್ನೂ ಸರಿ ಇಲ್ವಲ್ಲಪ್ಪ ಎಲ್ಲರೂ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ದಂಗೆ ಒಂದು ಕೆಲಸ ಮಾಡ್ರಪ್ಪ, ನೀವೇ ಸೀನಿಯರ್ ಇದ್ದು ಮುಖ್ಯಮಂತ್ರಿಗಳಾಗಿದ್ದವರು, ಇಷ್ಟು ವರ್ಷಗಳ ಕಾಲ ಅನುಭವ ಇರ್ತಕ್ಕಂಥವರೇ ಈ ರೀತಿ ಮಾಡ್ಕೊಂಡು ಹೋದ್ರೆ ನಮ್ಮ ಇವತ್ತಿನ ಯುವ ನಾಯಕರುಗಳಿಗಾಗಲಿ ನಮ್ಮ ಜನರಿಗೆ ಏನು ಮಾರ್ಗದರ್ಶನ ಮಾಡ್ತೀರಿ? ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಒಂದು ಆದರ್ಶ ರಾಜ್ಯವಾಗಿತ್ತು. ಈಗ ವೀರೇಂದ್ರ ಪಾಟೀಲ್ ಅಂತವರು, ನಮ್ಮ ಕೆಂಗಲ್ ಹನುಮಂತಯ್ಯನವರಂಥವ್ರು ಇರ್ಬೋದು, ದೇವೇಗೌಡರೇ ಇರ್ಬೋದು, SM ಕೃಷ್ಣ ಅವರೇ ಇರ್ಬೋದು, ಇನ್ನು ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಕುಮಾರಸ್ವಾಮಿ ಅವರೇ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಎಲ್ಲರೂ ಕೂಡ ಒಂದಲ್ಲ ಒಂದು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಈ ಒಳ್ಳೆ ಕೆಲಸನ ಮರ್ತುಬಿಟ್ಟು ಯಾವುದೋ ಒಂದೊಂದು ಹಿಡ್ಕೊಂಬಿಟ್ಟು ರಾಜ್ಯ ತುಂಬ ದಿನನಿತ್ಯ ನೀರಿಲ್ಲ, ಕುಡಿಯೋಕ್ಕೆ ರಸ್ತೆ ಇಲ್ಲ, UGDಗಳಿಲ್ಲ, ನೀರಾವರಿ ಕೆಲಸ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಕೇಂದ್ರ ರಾಜ್ಯ ಒಟ್ಟಾಗಿ ಅಭಿವೃದ್ಧಿ ಮಾಡಿ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ನವರಾತ್ರಿಯ ದಿನ ನವ ದುರ್ಗಿಯರ ಒಂದು ಪೂಜಾ ಮಹೋತ್ಸವ ದಿನ ಹೇಳ್ತಾ ಇದ್ದೀನಿ. ಇನ್ಮೇಲಾದರೂ ಕೂಡ ಒಟ್ಟಾಗಿ ಹೋಗ್ತಕ್ಕಂಥದ್ದು ಮಾಡಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೇಳಿದ್ದೀನಿ ನಾನು. ಓಕೆ. ಆದರೆ ಎರೇಹಳ್ಳಿ HD ದೇವೇಗೌಡ್ರೆ, ಒಂದು ರೀತಿಯಲ್ಲಿ ಇವತ್ತು ತಾವು ತಮ್ಮ ಭಾಷಣ ಆದ ಮೇಲೆ ಕಾಂಗ್ರೆಸ್ ನಾಯಕರ ಖುಷಿಯನ್ನೆಲ್ಲ ನಾವು ನೋಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರ ಪಾಲಿಗೆ ಇವತ್ತು GTD ಹೀರೋ ಆಗಿದ್ರು ಅಂತ. ಯಾಕೆ ಮೇಡಮ್? ಭಾರಿ ಖುಷಿಯಾದ್ರು ಅವರೆಲ್ಲ ತಮ್ಮ ಮಾತಿಂದ. ಅವ್ರ ಧ್ವನಿಗೆ ತಾವು ಧ್ವನಿಗೂಡಿಸ್ದಂಗೆ ಅನಿಸ್ತಲ್ಲ. ಈಗ ನಾನು ಮಾತಾಡಿದಲ್ಲಿ ನಾನು ಅವ್ರೊಬ್ಬರ ಪರವಾಗಿ ಮಾತಾಡಿದ್ದೀನಾ? ರಾಜ್ಯದ ಪರವಾಗಿ ಮಾತಾಡಿಲ್ವಾ? ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತಾಡಿದ್ದೀನಾ? ಇಲ್ಲ. ಸಿದ್ದರಾಮಯ್ಯನವರು ಒಂದು ನೀವು ಹೇಳೋದಲ್ಲಿ ನಾನು ಸತ್ಯ ಇಲ್ಲ ಅಂತಲೇ ಹೇಳಲ್ಲ. 25 ವರ್ಷ ನಾವು ಅವರು 83ರಿಂದ 23 ವರ್ಷಗಳ ಕಾಲ ಒಂದೇ ಅನ್ಕೊಂಡು ರಾಜಕೀಯ ಮಾಡಿದ್ವಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ, ಮೈಸೂರು ಜಿಲ್ಲೆನಲ್ಲಿ. ಅದಾದ್ಮೇಲೆ 18 ವರ್ಷ ನಾನು ಅಲ್ಲೇ ಹೇಳಿದೆ, ಚಾಮುಂಡೇಶ್ವರಿ ಮುಂದೆ ನಿಂತಿದ್ದೀನಿ. ಒಂದು ಮುಖ್ಯಮಂತ್ರಿಗೆ MLA ಆಗೂ ಪತ್ರ ಕೊಟ್ಟಿಲ್ಲ, ವೈಯಕ್ತಿಕವಾಗೂ ಕೊಟ್ಟಿಲ್ಲ, ನಾನು ಅವ್ರ ಹತ್ರ ಸುಳಿದು ನೋಡಿಲ್ಲ. ಅಷ್ಟರ ಮಟ್ಟಿಗೆ ನಾನು ಬದುಕಿದ್ದೀನಿ. ಬಟ್ ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ, ಚಾಮುಂಡೇಶ್ವರಿ ಮುಂದೆ ನಿಂತಿದ್ದೀನಿ ತಿಳ್ಕೊಳ್ಳಿ ಅಂತಾನೆ ಈ ವರ್ಡ್ ಪದ ಬಳಸೇ ನಾನು ಎಲ್ರಿಗೂ ಹೇಳಿದ್ದೀನಿ ಮೇಡಮ್ ಇದನ್ನ. ಬಟ್ ತಮ್ಮ ನಾಯಕರು ಅಂದ್ರೆ ಕುಮಾರಸ್ವಾಮಿ ಅವರು ಹೇಳಿದ್ರು, GT ದೇವೇಗೌಡರು ಸತ್ಯ ಗೊತ್ತಿದೆ ಅಂತೇನೇನು CM ಹೇಳಿದ್ರು ತಮ್ಮ ಭಾಷಣ ಆಗ್ತಿದ್ದಂತೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಎಂದಿದ್ದಾರೆ ಕುಮಾರಸ್ವಾಮಿ ಅವರು. ಈಗ ಎರಡು ಕೈ ಅಂತ ಅವರು ಹೇಳಿದ್ದಾರೆ. ನಾನು ಹಾಗಲಕಾಯಿ ಕೈ ಅದಂತ ಬೇವಿನಕಾಯಿ ಕೈ ಅಂತ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಅವ್ರ ಭಾವನೆಯಲ್ಲಿ ಏನು ಹೇಳ್ತಾರೆ ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡ್ತಾರೆ ಅವರು. ಅಧ್ಯಯನ ಕೈ ಆಗಿದೆಯಾ GT ದೇವೇಗೌಡ್ರೆ? ನನಗೆ ಎಲ್ಲರೂ ಉಂಟಾ ಮೇಡಮ್. ನನ್ನ ಕೋರ್ ಕಮಿಟಿ ಅಧ್ಯಕ್ಷರು ಮಾಡೋರು ರಾಜ್ಯದ ಕೋರ್ ಕಮಿಟಿ ಅಧ್ಯಕ್ಷರು ಮಾಡಿರುವಾಗ ನನಗೆ ಯಾಕೆ ಕೈ ಆಯ್ತದೆ? ಶಾಸಕಾಂಗ ಪಕ್ಷದ ನಾಯಕನ ಸ್ಥಾನ ಕೈ ತಪ್ಪಿತು, ಆ ಬೇಸರ ಏನಾದ್ರೂ ತಮ್ಮನ್ ಕಾಡ್ತಿದ್ಯಾ? ಅದಕ್ಕಾಗಿ ಏನಾದ್ರೂ ಆ ಅಸಮಾಧಾನವನ್ನು ಈ ರೀತಿ ತೀರಿಸ್ಕೊಂಡ್ರ GT ದೇವೇಗೌಡರು? ಚಿಕ್ಕ ವಯಸ್ಸಿಂದ ಉತ್ತು ಬಿತ್ತು ನಮ್ಮಪ್ಪ ರಾಜಕಾರಣದ ಪಂಚಾಯತಿ ಮೆಂಬರು ಅಲ್ಲ, ಏನೋ ಕಷ್ಟಪಟ್ಟು ಜನರು ನಮ್ಮನ್ನ ಚಾಮುಂಡೇಶ್ವರಿ ಕ್ಷೇತ್ರದ ಜನ, ಹುಣಸೂರು ಜನ ಗೆಲ್ಲಿಸಿ ಉಳಿಸ್ಕೊಂಡು ಬಂದಿದ್ದಾರೆ. ನನಗೆ ನೀವು ಅವ್ರೇನೋ ಆಡಳಿತ ಪಕ್ಷದ ಅಪೋಸಿಷನ್ನು ದಳದ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ನ ಇವತ್ತು ಹೇಳ್ತಾರೆ, ಕನ್ಗ್ರ್ಯಾಚುಲೇಷನ್ ಹೇಳ್ತಾರೆ ನಿಖಿಲ್. ಆ ಕುಮಾರಸ್ವಾಮಿ ಅವರ ಆಪ್ತ ಸಹಾಯಕ ಹೇಳ್ತಾರೆ, ಇಬ್ಬರು PM ಮುಂದುವರ್ಸ್ಕೊಳ್ಳಿ, ಇವತ್ತು ಆರ್ಡರ್ ಇಶ್ಯೂ ಮಾಡ್ತೀವಿ ಅಂತಾರೆ.
ನಾನು ಪಾಪ ರೂಮ್ ಗಿಮೆಲ್ಲ LH ಅರೇಂಜ್ ಮಾಡ್ಕೊಂಡು ಇದೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ, ಏನು ಮಾತಾಡಬೇಕು ಏನು ಮಾಡಬೇಕು ಅಂತೇಳಿ ರೂಮಲ್ಲಿ ಕಂಪ್ಯೂಟ್ರು ಆನ್ಲೈನ್ ಎಲ್ಲ ಹಾಕ್ಕೊಂಡು ನಾನು ನಾಯಕ ಅಂತೇಳಿ ಮಾಡಿ ಇಟ್ಕೊಂಡಿದ್ದೆ. ಬೆಳಿಗ್ಗೆ ಹೊತ್ತಿಗೆ ಇವ್ರ ಲೆಟ್ರ್ ಬಂತು. ನನ್ನ ಕೂರ್ಸ್ಕೊಂಡು ನಮಗೆ ಹಿಂಗೆ ಮಾಡಬೇಕು ಅಂತ ದೇವೇಗೌಡರಲ್ಲಿ ಕುಮಾರಸ್ವಾಮಿ ಅವರಲ್ಲೂ ಮಾತಾಡಲಿಲ್ಲ. ಅದು ನೋವಿದ್ದೇ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಆ ಬಗ್ಗೆ ನನಗೇನಿಲ್ಲ. MLAಗಳು ಎಲ್ಲರೂ GT ದೇವೇಗೌಡರಂತೆ ಮೀಡಿಯಾ ನೀವು ಕೂಡ ಹೇಳೇ ಬಿಟ್ಟಿದ್ರಿ ಮುಂಚಿತವಾಗಿ GT ದೇವೇಗೌಡರ ನಾಯಕರು ಅಂತ. ಈ ಥರ ಇದ್ದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳದೆ ಮಾಡಿದ್ರಲ್ಲ ಅಂತಕ್ಕಂಥ ನೋವು ನನಗಿದೆ. ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಅದಕ್ಕೋಸ್ಕರ ನಾನು ಈ ಮಾತಾಡಿಲ್ಲ, ಆ ಕಾರಣಕ್ಕೋಸ್ಕರ ಈ ಮಾತಾಡಿಲ್ಲ. ಆದ್ರೆ ಎಲ್ಲೋ ಮಗನ ಭವಿಷ್ಯಕ್ಕಾಗಿ ಕಾಂಗ್ರೆಸ್ನ ಓಲೈಕೆ ಮಾಡ್ತಿದ್ದಾರೆ GTD ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ಹೇಳ್ತಿರ್ತಾವು? ಮಗನ ಭವಿಷ್ಯ ನೋಡಿ, MLA ಆಗಬೇಕು, ಅವನು MLA ಆಗ್ಬಿಟ್ಟಿದ್ದಾನೆ. ಅವನು ಸ್ವತಂತ್ರ ಬುದ್ಧಿ ಇದೆ, ಶಕ್ತಿ ಇದೆ. ಅವನು ಬೆಳ್ಕೊಳ್ಳೋದು ದೇವರ ಆಶೀರ್ವಾದ ಇದೆ, ಜನಗಳ ಆಶೀರ್ವಾದ ಇದೆ. ಅವ್ನು ಬೆಳ್ಕೊಳ್ಳೋ ಶಕ್ತಿ ಅವನಿಗೆ ಗೊತ್ತು. ನಾನಂತೂ ಆ ಯೋಚನೆ ಮಾಡಿದ್ರೆ ನಾನು ಹೋದ ಸಾರಿನೇ ಕಾಂಗ್ರೆಸ್ಗೆ ನಿಮ್ಮ ಉಸ್ತುವಾರಿ ಇದ್ರಲ್ಲ ಇವರು ವೇಣುಗೋಪಾಲು, ಮತ್ತೆ ಇವರು ದೆಂತವರಪ್ಪ ಅವ್ರ ಹೆಸರು, ಇನ್ನೊಬ್ರು ಉಸ್ತುವಾರಿ, ನಮ್ಮ ಕರ್ನಾಟಕದ ಉಸ್ತುವಾರಿ ಸಿದ್ದರಾಮಯ್ಯನವರು, DK ಸುರ್ಜಿವಾಲ ಅವರು, ಎಸ್ ಅವರು, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ನೀವು ಯಾವ ಪೋರ್ಟ್ಫೋಲಿಯೋ ಕೇಳಿದ ತಗೋ ನಮ್ಮ ಜೊತೆ ಇರಬೇಕು ಅಂತೇಳಿ ನಾವು ಮಾತಾಡಿದ್ದಾರೆ. ಆದರೂ ಕೂಡ ದೇವೇಗೌಡರು ನಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ದೊಡ್ಡವರು ಹಿರಿಯ ನಾಯಕರಿದ್ದಾರೆ, ಈ ವಯಸ್ಸಲ್ಲಿ ಅವ್ರ ಮನಸ್ಸಿಗೆ ನಾವು ಯಾವುದೇ ಕಾರಣಕ್ಕೂ ನಾನು ನೋವು ಮಾಡಬಾರ್ದು. ಅವ್ರು ಮರಿ ದೇವೇಗೌಡ ಬೆಳೀತಾನೆ, ನನ್ನ ಹೆಸರು ಉಳಿಸ್ತಾನೆ ಅಂತ ಅವತ್ತೇ ಆಶೀರ್ವಾದ. ಬೇರೆ ರೀತಿ ಸಂದೇಶ ಅಲ್ಲ ಮೇಡಮ್, ಖಂಡಿತ ಇಲ್ಲ. ಸರ್, ಕ್ವಿಕ್ ಆಗಿ ಒಂದು ಈ ಮೂಡ 14 ಸೈಟ್ ಪಡೆದು ಸಿಎಂ ಕುಟುಂಬ ತಪ್ಪೇ ಅಲ್ವಾ? ಹಾಗಿದ್ರೆ ತಮ್ಮ ಪ್ರಕಾರ ಆ ಬಗ್ಗೆ ಏನಿದೆ ತಮ್ಮ ಅಭಿಪ್ರಾಯ? ಈಗ ಮೀಡಿಯಾ ಇವರೆಲ್ಲ ಹೇಳೋ ಪ್ರಕಾರ ತಪ್ಪು ಮಾಡಿದ್ದಾರೆ, ಡಿನೋಟಿಫೈ ಮಾಡಿದ್ದಾರೆ, ಕನ್ವರ್ಷನ್ ಮಾಡಿದ್ದಾರೆ, ಹಂಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಮುಂದುವರಿತಾ ಇದೆ, ಅದಕ್ಕೆ ಹೆಸರೇ ಲ್ಯಾಂಡು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಅಂತ ಇದೇನು ಹೇಳ್ತಿದ್ದಾರೆ ಇವರು ಬಾಮೈದ ರಿಯಲ್ ಎಸ್ಟೇಟ್ ಮಾಡ್ತಿದ್ದ, ಅವನಿಗೆ ಪಟ್ಟೆ ಪಾಣಿಯವನು ಯಾವ ದೇವರಾಜನ್ ದಾಖಲಾತಿ ತಂದು ಕೊಟ್ಬಿಟ್ಟ, ಅವನು ರಿಜಿಸ್ಟರ್ ಮಾಡಿಸ್ಕೊಂಬಿಟ್ಟ, ಅವ್ರ ಅಗ್ನ ಹೆಸರು ದಾನ ಬರೆದ್ಬಿಟ್ಟ. ಇದೆಲ್ಲ ಮಾಡಿ ಇದಾದ್ಮೇಲೆ 50-50ನಲ್ಲಿ ಸೈಟ್ ಕೊಡುವಂದಾಗ ಈ ಅಧಿಕಾರಿಗಳು ಇರ್ತಾರಲ್ಲ, ಅವರು ಸಿದ್ದರಾಮಯ್ಯನವ್ರನ್ನ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮಾಡಿದ್ದಾರೆ ಅಂತ ಇವ್ರು ಕೆಲವರು ಹೇಳ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಉಸ್ತುವಾರಿ ಸಚಿವರಿದ್ದಾಗಲೂ ಕೂಡ ಆ ಮೂಡ ಕಡೆ ತಿರುಗಿ ನೋಡಲಿಲ್ಲ. ನನ್ಗೆ ಇವತ್ತು ಕೋಪ ಇದೆ ಅವ್ರ ಮೇಲೆ. ಯಾಕೆಂದ್ರೆ ನಗರ ಅಭಿವೃದ್ಧಿ ಆಗಬೇಕು ಅಂದಿದ್ರೆ ಈ ನಗರಾಭಿವೃದ್ಧಿ ಪಾರ್ಕನ್ನು ಬಿಟ್ಟರೆ ಆ ಕಾಲದಿಂದ ಅವ್ರ ಮನೆ ನಾನು ಸ್ಟೇಜ್ ಮೇಲೆ ಹೇಳಿದೆ, 25 ವರ್ಷ ನಾ ಕಂಡಂತ ಸಿದ್ದರಾಮಯ್ಯನವರು ಅವ್ರ ಹೆಂಡತಿ ಮಗ ಯಾರನ್ನು ಕಟ್ಕೊಂಡವರೆಲ್ಲ ಬಿಟ್ಟಿದ್ದವರು. ಅವ್ರಿಗೆ ಕೊನೆಗಾಲದಲ್ಲಿ ಈಗೇನೋ ಪ್ರೀತಿ ಬಂದಿರಬಹುದೇನೋ ಅಂತ ಹೇಳಿದೆ, ವೇದಿಕೆ ಮೇಲೆ ಭಾಷಣದಲ್ಲೇ ಹೇಳಿದೆ, ಅವ್ರ ಎದುರುಗಡೆನೆ ಅವ್ರಿಗೆ ಹೇಳಿದೆ. ನಮ್ಮ ಜೊತೆ ಇದ್ದಾಗ ಮಗ ಯತೀಂದ್ರನೂ ಇಲ್ಲ, ಹೆಂಡ್ತಿನೂ ಇಲ್ಲ, ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ನಾವು ಜೊತೆಲೇ ಇರ್ತಿದ್ದೋ. ಅಷ್ಟರ ಮಟ್ಟಿಗೆ ಇದ್ದವರು ಈಗ ಪ್ರೀತಿ ಬಂದಿರ್ಬೋದೇನೋ ಅಂತ ಅದನ್ನು ಕೂಡ ಹೇಳಿದೆ. ನಾನು ಯಾವುದೋ ಇದ್ದಂಗೆ ಹೇಳ್ತಕ್ಕಂಥವನು. ಇವರು ಸಿದ್ದರಾಮಯ್ಯನವರು ಆಸೆ ಪಟ್ಟಿ ಮಾಡಿರ್ತಕ್ಕಂಥದ್ದಲ್ಲ ಇದು ನನ್ನ ಅಭಿಪ್ರಾಯ. ಆದರೆ ಕಾನೂನು ಇವರು ಅಧಿಕಾರದಲ್ಲಿ ಇದ್ದರು, ಸಿದ್ದರಾಮಯ್ಯ ಡೆಪ್ಯೂಟಿ CM ಆಗಿದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು, ಈ ಸಂದರ್ಭದಲ್ಲಿ ನಾವು ಮಾಡಿದ್ದಲ್ಲ ಆ ಕಾಲದಲ್ಲಿ ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಸಿದ್ದರಾಮಯ್ಯನವರೇ ಮಾಡಬೇಕು ಅಂದಿದ್ರೆ ಮುಖ್ಯಮಂತ್ರಿ ಆಗಿದ್ದಾಗ 5 ನಿಮಿಷ ತರಿಸಿ ಮಾಡ್ಬೋದಾಗಿತ್ತು. ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿಲ್ಲ. ಇದೆಲ್ಲನೂ ಕೂಡ ಏನೇ ಆದರೂ ಕೂಡ ಜನಗಳಿಗೆ ತಪ್ಪು ಅಂತಕ್ಕಂಥ ಇವತ್ತೇನು ಸಂದೇಶ ಹೋಗಿದೆ, ಇದು ರಾಜ್ಯಪಾಲರು ಹೈಕೋರ್ಟ್ನ ಆದೇಶ ಪ್ರಕಾರ ತನಿಖೆ ಆಗಬೇಕು ಅಂತ ಏನು ಹೇಳಿದ್ದಾರೆ. ನೇಮಯಿ ಕೃಷ್ಣ ಇಡಿಗೂ ಹೋಗಿದ್ದಾರೆ, ಇಡಿ ಮತ್ತು ಲೋಕಾಯುಕ್ತ ತನಿಖೆ ಮಾಡಿ ತಪ್ಪಿತಸ್ಥರು ಅಂತ ಬಂದಾಗ ಶಿಕ್ಷೆ ಕೊಡಿ ಅಂತೇಳಿ ಹೇಳಿದರು. ಎಸ್ ಥ್ಯಾಂಕ್ ಯು ಸೋ ಮಚ್ GT ದೇವೇಗೌಡರೆ, ಏಷ್ಯಾನೆಟ್ ಸೋನ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.